ಇಂದಿನ ಅಧ್ಯಯನದಲ್ಲಿ ನಾವು ಅಕ್ಕ ಮಹಾದೇವಿ ಅವರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಕೆಲವು ಅವರ ವಚನಗಳನ್ನ ವಿವರಿಸೋಣ. ಅಕ್ಕ ಮಹಾದೇವಿಯವರ ಕಿರುಪರಿಚಯ. ಕನ್ನಡದ ಮೊದಲ ಕವಯಿತ್ರಿ ಎಂಬ ಅಗ್ರಸ್ಥಾನ ಪಡೆದ ಅಕ್ಕ ಮಹಾದೇವಿ ಅವಳ ವಚನದಲ್ಲಿ ಅವಳ ಜೀವನದ ಕೆಲ ಸಂದರ್ಭಗಳು ನಿರೂಪಿತಗೊಳ್ಳುತ್ತವೆ. ಅಕ್ಕ ಮಹಾದೇವಕ್ಕನ ಅಕ್ಕ ಮಹಾದೇವಿ, ಮಹಾದೇವಕ್ಕ, ಅಕ್ಕ ಅಂತಲೂ ಸಹ ಇವ್ರನ್ನ ಕರೀತಾರೆ. ಅವರ ಜೀವನ ಚರಿತ್ರೆ ಹೆಣ್ಣಿನ ಗೌರವ ಸಾಧನೆಯ, ಹೆಣ್ಣಿನ ಸ್ವಾತಂತ್ರ್ಯ ಸಾಧನೆಯ, ಹೆಣ್ಣಿನ ಪರಮಾರ್ಥ ಸಾಧನೆಯ ಒಂದು ಮಹಾಪ್ರಕರಣ ಎಂದಿರುವ ಮಾತು ಅಕ್ಕನ ವ್ಯಕ್ತಿತ್ವವನ್ನು ಚೆನ್ನಾಗಿ ಬಿಂಬಿಸುತ್ತದೆ. ಆಕೆಯ ವಚನಗಳು ಅಪೂರ್ವ ಕಾಂತಿಯಿಂದ ಕೂಡಿಕೊಂಡಿರುವಂತೆಯೇ ಆಕೆಯ ಜೀವನವು ಕಾಂತಿಯಿಂದ ಕೂಡಿಕೊಂಡಿರುವುದನ್ನು ನೋಡಬಹುದು. ವಚನಗಳಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಈ ವಚನಗಳು ಸಮಾಜದ ಹಿತದೃಷ್ಟಿಯಿಂದನೂ ಹಾಗೂ ಜನರು ಹೇಗೆ ಬೇರೆಯವರಿಗೆ ಕಿವಿ ಕೊಡದೆ ಸಮಾಜದಲ್ಲಿ ಬದುಕಬೇಕು ಅನ್ನೋ ನಿಲುವನ್ನು ಈ ವಚನದಲ್ಲಿ ಕಾಣ್ತೇವೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಚಿದೆಡೆಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಚಿದೆಡೆಂತಯ್ಯ, ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೆಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿ ನಿಂದನೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತಾನು ಹೇಳ್ತಾರೆ. ಸಮಾಧಾನದಿಂದಿರಬೇಕು ಅಂತಾನು ಹೇಳ್ತಾರೆ. ಇದೊಂದು ಜನಪ್ರಿಯವಾದ ವಚನ ಆಗಿದೆ. ಈ ವಚನದಲ್ಲಿ ಕೊನೆಯ ಭಾಗದಲ್ಲಿ ಅರ್ಥ ಸ್ಫೋಟಗೊಳ್ಳುತ್ತದೆ. ಹೀಗೆ ಕೊನೆಯಲ್ಲಿ ಅರ್ಥ ಸ್ಫೋಟಗೊಳ್ಳುವುದು ಒಟ್ಟಾರೆ ವಚನಗಳ ವೈಶಿಷ್ಟ್ಯವೇ ಆಗಿದೆ. ವಚನದ ಭಾವ ಮತ್ತು ಆಶಯ ಹಂತ ಹಂತವಾಗಿ ಏರುತ್ತಾ ಹೋಗಿ ಕೊನೆಯಲ್ಲಿ ಗುರಿಯನ್ನು ಭೇದಿಸುವುದು ಈ ರಚನಾ ವಿನ್ಯಾಸದ ಕ್ರಮ. ಇದರಿಂದಾಗಿಯೇ ಉಳಿದ ಸಾಹಿತ್ಯ ಪ್ರಕಾರಗಳಿಗಿಂತ ವಚನ ಸಾಹಿತ್ಯ ಅಪೂರ್ವವೆನಿಸುತ್ತದೆ. ಇಲ್ಲಿ ಹೇಳಬೇಕಾಗಿರುವ ವಿಷಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಎರಡೂ ಬರುವುದು ಸಾಮಾನ್ಯ. ಲೋಕದ ಗುಣ ಅದು. ಯಾರೋ ಕೆಲವರು ಹೊಗಳಿದರೆ ಇನ್ನು ಕೆಲವರು ನಿಂದಿಸುವವರು ಇರುತ್ತಾರೆ. ಈ ಸ್ತುತಿ ಮತ್ತು ನಿಂದನೆಗೆ ಹಿಗ್ಗದೆ ಕುಗ್ಗದೆ ಎರಡನ್ನು ಸಮಸ್ಥಿತಿಯಿಂದ ಸ್ವೀಕರಿಸುವ ಮನಸ್ಥಿತಿ ಬೇಕು ಎಂಬುದು ಈ ವಚನದ ಆಶಯ. ಅದಕ್ಕೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಟ್ಟಿರುವುದೇ ಆರಂಭದ ಸಾಲುಗಳನ್ನ ನಾವಿಲ್ಲಿ ಗಮನಿಸಿದರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಬೆಟ್ಟ ಎಂದ ಮೇಲೆ ಅಲ್ಲಿ ಮೃಗಗಳು ಇರುವುದು ಸಹಜ, ಅದು ತಿಳಿದಿರುವ ವಿಷಯ. ಬೆಟ್ಟದ ಮೇಲೆ ನೆಲೆಸಲು ಮನೆ ಮಾಡಿದವರು ಆ ಮೃಗಗಳಿಗೆ ಹೆದರಿಕೊಂಡರೆ ಆ ಮನೆಯಲ್ಲಿರುವುದು ಸಾಧ್ಯವೇ? ಮನೆ ಮಾಡಿದ ಮೇಲೆ ಮೃಗಗಳಿಗೆ ಹೆದರದೆ ಬದುಕಬೇಕು. ಅಂಜಿದೆಡೆ ಎಂಬ ಪ್ರಶ್ನೆಯೇ ಇಲ್ಲಿ ಮೂರ್ಖತನ ಎಂಬ ಸೂಚನೆ ಇದೆ. ಅದರಂತೆಯೇ ಎರಡನೇ ಸಾಲು, ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೆಡೆಂತಯ್ಯ. ಅಂದರೆ ಸಮುದ್ರದ ದಡದಲ್ಲಿ ನೆರೆತೆರೆಗಳು ಇರುವುದು ಸಹಜ, ಅಲ್ಲೇ ಮನೆ ಮಾಡಿ ನಾವು ಅಲ್ಲಿ ಭಯಪಟ್ಟರೆ ಹೇಗೆ ಅಂತ ಅಕ್ಕ ಮಹಾದೇವಿ ಅವರು ಇಲ್ಲಿ ಹೇಳ್ತಾರೆ. ಹಾಗೆ ಸಂತೆ ಎಂಬುದು ಜನಜಂಗುಳಿಯ ಪ್ರದೇಶ. ಮಾರಾಟ ಮಾಡುವವರು, ಪೈಪೋಟಿಯಲ್ಲಿ ನಡೆಯುವ ಕೂಗಾಟ, ಹಾರಾಟ, ಇಲ್ಲಿ ಗಲಾಟೆ, ಗೊಂದಲಗಳು, ಗೋಜು ಎಲ್ಲ ಇದ್ದೇ ಇರುತ್ತೆ. ಇಂತಹ ಸಂತೆ ಒಳಗೆ ಮನೆ ಮಾಡಿ ಅಲ್ಲಿ ಶಾಂತಿ ಬೇಕು, ಶಾಂತಿಯಿಂದ ನಾವು ನೆಲೆಸಬೇಕು ಅಂದರೆ ಹೇಗೆ ಸಾಧ್ಯ ಅಂತ ಇಲ್ಲಿ ಅಕ್ಕ ಮಹಾದೇವಿಯವರು ಪ್ರಶ್ನೆ ಮಾಡ್ತಾರೆ. ಈ ಪ್ರಾಪಂಚಿಕ ಲೋಕದಲ್ಲಿ ಹುಟ್ಟಿ ಬಂದಾಗಿದೆ. ಇಲ್ಲಿ ಎಲ್ಲವೂ ಅರ್ಥವಾಗಲಾರದು. ಅಪಾರ್ಥ ಅನರ್ಥಗಳಿಗೆ ಎಡೆ ಹೆಚ್ಚು. ಹೀಗೆ ಅಪಾರ್ಥ ಅನರ್ಥಗಳಿಂದ ಏನೆಲ್ಲ ಅಪಾಯ ಎದುರಾಗುತ್ತವೆ ಅಂತೆಯೇ ಅಕ್ಕ ಮಹಾದೇವಿಯು ತನ್ನ ಮನಸ್ಸಿಗೆ ಸಮಾಧಾನ ಹೇಳಿಕೊಳ್ಳುತ್ತಿದ್ದಾಳೆ. ಅಂದರೆ ಕಷ್ಟವನ್ನು ಅನುಭವಿಸಿ ಪಾರಾಗಿ ಬರಲು ಸಾಕಷ್ಟು ಶ್ರಮ, ಧೈರ್ಯ, ಮಾನಸಿಕ ಸ್ಥೈರ್ಯ ಬೇಕಾಗುತ್ತದೆ. ಅದನ್ನೇ ಅಕ್ಕ ಇಲ್ಲಿ ಸ್ತುತಿ ನಿಂದನೆಗಳು ಬಂದರೂ ಮನಸ್ಸಿನ ಮೇಲಿನ ನಿಯಂತ್ರಣವಿದ್ದರೆ ಇದ್ಯಾವುದರಿಂದಲೂ ಮನ ವಿಚಲಿತವಾಗದು. ಅದೇ ಮನೋನಿಯಂತ್ರಣ. ಸಡಿಲವಾದರೆ ಮುಂದಿನದು ಘೋರ. ಬೆಟ್ಟ, ಸಮುದ್ರ ಹಾಗೂ ಸಂತೆ ಎಲ್ಲವೂ ಒಂದೊಂದು ರೀತಿಯಲ್ಲಿ ಗೋಜು ಗೊಂದಲಕ್ಕೆ ಕಾರಣವಾಗುತ್ತದೆ. ಬೆಟ್ಟ ಉನ್ನತವಾದದ್ದು, ಗಾಂಭೀರ್ಯವಾದದ್ದು. ಸಮುದ್ರ ಕೂಡ ಅತ್ಯಂತ ಗಾಂಭೀರ್ಯವಾದದ್ದು. ಸಮುದ್ರದಲ್ಲಿ ನೀರಿನ ಪ್ರಭಾವ ಹೆಚ್ಚಾಗಿ ಅದು ಏನನ್ನೂ ನುಂಗುತ್ತದೆ, ಏನನ್ನು ನಾಶಗೊಳಿಸುತ್ತದೆ ಅಂತ ನಾವು ಯೋಚನೆನೂ ಮಾಡಕ್ ಸಾಧ್ಯ ಇಲ್ಲ. ಹಾಗೆ ಸಂತೆ ಒಳಗಿನ ಮನೆ, ಸಂತೆಯ ಶಬ್ದವು ಅಸಂಸ್ಕೃತ ಹಾಗೂ ಅಶ್ಲೀಲ. ಆ ಶಬ್ದಗಳನ್ನು ಕೇಳಿಯೂ ಸಮಸ್ಥಿತಿ ಕಾಯ್ದುಕೊಳ್ಳುವ ಸಾಮರ್ಥ್ಯ ಇದ್ದರೆ ಈ ಭಾವದಿಂದ ಪಾರಾದಂತೆ. ಅಕ್ಕನ ವಚನ ಈ ಸಮಾಜವನ್ನು ಬೇರೆ ಬೇರೆ ನೆಲೆಯಲ್ಲಿ ಕಾಣಿಸುತ್ತದೆ. ಸಮಾಜವೇ ಬೆಟ್ಟದಂತೆ, ಅಲ್ಲಿ ಕ್ರೂರ ಮೃಗಗಳಿವೆ ಮತ್ತು ಇದೊಂದು ಸಮುದ್ರದ ತೆರೆಗಳು ಅಪ್ಪಳಿಸುವ ಭಯ ಸದಾಕಾಲ ಇರುತ್ತದೆ. ಸಮುದ್ರದ ನೆರೆ ಯಾವಾಗ ಆವರಿಸುತ್ತದೆಯೋ ತಿಳಿಯದು, ತೆರೆಗಳು ಯಾವಾಗ ಅಪ್ಪಳಿಸುತ್ತದೆಯೋ ಗೊತ್ತಿಲ್ಲ. ಆದರೆ ಅಪಾಯವಿದೆ ಎನ್ನುವುದಂತೂ ಸತ್ಯ. ಅಂತೆಯೇ ಈ ಬದುಕೊಂದು ಭಾವಸಾಗರವೆಂಬ ಮಾತು ನೆನಪಾಗುತ್ತದೆ. ಇಲ್ಲಿ ಈ ವಚನದ ವಿವರಣೆಯನ್ನು ಹೀಗೆ ಕಾಣಬಹುದು. ಈ ಅಕ್ಕನ ವಚನಗಳನ್ನು ವಿವರಿಸಿದಷ್ಟು ವಿಶಾಲವಾದ ಅರ್ಥಗಳನ್ನು ನೀಡುತ್ತವೆ, ವಿಶಾಲವಾದ ವಿವರಣೆಗಳನ್ನು ನೀಡುತ್ತವೆ.